ಈಗಾಗಲೇ 14 ಕ್ಷೇತ್ರಗಳ ಚುನಾವಣೆ ಇವತ್ತು ಮುಗಿತು. ಆ ಭವಿಷ್ಯ ನಿರ್ಮಾಣ ಆಗ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಏನೇನು ಭವಿಷ್ಯ ಬಂದ್ರು ಆ ಬಾಕ್ಸ್ ಅಲ್ಲಿ ಬಂದ್ ಆಗ್ಬಿಟ್ಟಿದೆ. ಇವತ್ತು ನಾವು ಬರ್ತಕ್ಕಂಥ 7ನೇ ತಾರೀಕು ಈ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಯಾರಿಗೆ ಮತದಾನ ಮಾಡಬೇಕು, ಯಾಕೆ ಮಾಡಬೇಕು, ನೀವೆಲ್ಲರೂ ಕೂಡ ಚಿಂತನೆ ಮಾಡ್ತಕ್ಕಂಥ. ಯಾಕಂದ್ರೆ ನೀವು ಹೇಳೋದು ಅರ್ಥ ಇಲ್ಲ. ಈಗಾಗಲೇ ಮಾಧವ್ ಹೇಳಿದ್ರೆ, ವಿಜಯ್ ಸಿಂಗ್ ಅವರು ಹೇಳಿದ್ರು, ಇವತ್ತು ನಮ್ಮ ಪಕ್ಷದ ಏನು ಅಧಿಕೃತ ಅಭ್ಯರ್ಥಿ ಆದಂತಹ ಸಾಗರ್ ಖಂಡ್ರೆ ಇವತ್ತು ಯುವಕರಿಲ್ಲ. ಇವತ್ತು ನಾವು ಏನು ನುಡದಂತೇಳಿ 2023 ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ಏನು ಗ್ಯಾರಂಟಿ ಕೊಟ್ಟಿದ್ದು, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ನಮ್ಮ ಸಿದ್ದರಾಮಯ್ಯವರು, ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನು ಭರವಸೆ ಕೊಟ್ಟಿದ್ರು, 5 ಗ್ಯಾರಂಟಿ ಇವತ್ತು ಪೂರೈಸತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ನಮಗೆ ವಿಚಾರ ಮಾಡಿ ಈಗಾಗಲೇ ಹೇಳಿದ್ರು ವಿಜಯ್ ಸಿಂಗ್ ಅವರು, ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಸುಮಾರು 72,000 ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಯಾರಾದ್ರೂ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇವತ್ತು ನೋಡಬೇಕಾಗಿದೆ, ಒಂದು ಗ್ರಾಮ ಪಂಚಾಯತ್ ಸೀಟ್ ಇದೆ, ಇವತ್ತು ಜಿಲ್ಲಾ ಪಂಚಾಯತ್ ಇದೆ, ಏನಾದ್ರೂ ಇದೆ ಅಂದ್ರೆ ನಲಿಬೇಕು ನಿಲ್ಬೇಕು ಅಂತ ನಾವು ಆಶೆಪಟ್ಟರು. ಇವತ್ತು ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಇವತ್ತು ಪ್ರಧಾನಮಂತ್ರಿ ಅಂತ ಉನ್ನತವಾದಂತ ಸ್ಥಾನ ಕೂಡ ನಾವು ಬೇಡ, ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಲಿ, ಅವ್ರ ಆರ್ಥಿಕ ತಂದೆ 10 ವರ್ಷ ಇವತ್ತು ಅವ್ರಿಗೆ ಪ್ರಧಾನಮಂತ್ರಿ ಮಾಡಿದ್ರು. ಇವತ್ತು ಈ ಗಾಂಧಿ ಫ್ಯಾಮಿಲಿ ಇವತ್ತು ಏನಿದೆ ಅಂದ್ರೆ ಇವತ್ತು ದೇಶಕ್ಕಾಗಿ ನೋಡಿ. ಇವತ್ತು ಒಂದ್ ವೇಳೆ ತಾವು ಬೀದರ್ ಜಿಲ್ಲೆ ಬರಬೇಕಾಗಿತ್ತು ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಏನಾಗಿದೆ ಕಳೆದ 10 ವರ್ಷಗಳಿಂದ ನೀವು ಕೂಡ ನೋಡಿದ್ರಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಹುಮ್ನಾಬಾದ್ ಕ್ಷೇತ್ರದಿಂದ 4 ಬಾರಿ ಶಾಸಕನಾಗಿ, ಮಂತ್ರಿಯಾಗಿ, ಹೈದರಾಬಾದ್ ನಗರ ಬೋರ್ಡ್ ಅಧ್ಯಕ್ಷರಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ನನ್ನ ಕ್ಷೇತ್ರ ಮಾಡಿದ್ರೆ ಕೂಡ. ಆದ್ರೆ ಚುನಾವಣೆಯಲ್ಲಿ ಮನೆಯವರು 11 ಸೋಲಬೇಕು. ಆದ್ರೂ ಕೂಡ ಕ್ಷೇತ್ರ ಮಧ್ಯದಲ್ಲಿ ನಾವು ಜನ ಸೇವೆ ಮಾಡ್ತಕ್ಕಂಥ. ಇವತ್ತು ತಾವು ವಿಚಾರ ಮಾಡಬೇಕಾಗಿದೆ, ಈ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆಗಳಿಗೆ ಯಾಕೆ ಮತ ಹಾಕಿದ್ರು ಏನಿದೆ ನಿಮ್ಗೆಲ್ಲರೂ ಕೂಡ ವಿಚಾರ ಮಾಡ್ತಕ್ಕಂಥದ್ದು. ಈಗಾಗಲೇ 10 ವರ್ಷ ಭಗವಂತ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. 10 ವರ್ಷದಲ್ಲಿ ಅವ್ರು ಏನ್ ಕೆಲಸಗಳು ಮಾಡಿದಾರ, ಏನ್ ಕಾರ್ಯಕ್ರಮ ಕೊಟ್ಟಿದಾರ, ಏನಾಗಿದೆ ಅಂತ ಎಲ್ಲಾ ತರ ಹೇಳಿದೆ. ಇವಾಗ 10 ವರ್ಷದಲ್ಲಿ ಅವ್ರು ಏನು ಮಾಡಿಲ್ಲ ಅಂತ ನನ್ನ ಅನಿಸ್ತಾ ಇದೆ, ತಪ್ಪು ಕೂಡ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಎಲ್ಲಿ ಬೇಕಾದ್ರೂ ನೋಡಿ, ಎಲ್ಲಿ ಕೂಡ ಅಂತ ಹೇಳ್ತಕ್ಕಂಥ ಕೆಲಸ ಯಾವುದೂ ಆಗಿಲ್ಲ. ಇವಾಗ ಅದೇ ನಮ್ಮ ಭಾಗದ ಮಲ್ಲಿಕಾರ್ಜುನ ಖರ್ಗೆಜಿಯವರು ರೈಲ್ವೆ ಮಂತ್ರಿಗಳಿಂದ ಅನೇಕ ರೈಲುಗಳು ಬೀದರ್ ಹಿಡ್ಕೊಂಡು ಇಡೀ ರಾಜ್ಯದ ಅನೇಕ ಹೊಸದಾಗಿ ರೈಲ್ವೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡುದು. ಒಂದು ವೇಳೆ ತಾವೆಲ್ಲ ವಿಚಾರ ಮಾಡಿ, ಯಾಕಂದ್ರೆ ನಾನು 2023 ಹೇಳಿದೆ, ಒಂದು ಸಲ ಬಟನ್ ಹೊಡೋದಕ್ಕಿಂತ ಮುಂಚೆ ನೀವು ಚಿಂತನೆ ಮಾಡಬೇಕು. ಬರ್ತಕ್ಕಂಥ 7ನೇ ತಾರೀಕು ಇದೊಂದು ದೊಡ್ಡ ಚುನಾವಣೆ ಇದೆ. ಇವತ್ತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಗರ್ ಖಂಡ್ರೆ ಅವರಿಗೆ ನೀವೆಲ್ಲ ಮತ ಬೆಂಬಲ ಕೊಡಬೇಕಾಗಿದೆ. ಮತ ಬೆಂಬಲ ಕೊಟ್ಟಿದಾಗ ಈ ಬೀದರ್ ಜಿಲ್ಲೆಯಿಂದ ಇವತ್ತು ಹೊಸದಾಗಿ ಯುವ ಇವತ್ತೇನು ಬೀದರ್ ಜಿಲ್ಲೆಯಿಂದ ಒಬ್ಬ ಯುವಕ ಪಾರ್ಲಿಮೆಂಟ್ ಹೋಗ್ತಾ ಇದ್ದಾರೆ. ಈ ಪಾರ್ಲಿಮೆಂಟ್ ನಲ್ಲಿ ಒಬ್ಬ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ನೀವು ನಾವು ಕೂಡಿದ್ರೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಅಂತ ನಿಮ್ಮನ್ನ ವಿನಂತಿ ಮಾಡ್ತೀವಿ. ಇವತ್ತು ವಿಜಯ್ ಸಿಂಗ್ ಅವರು ಹೇಳಿದ್ರು, ಮಹಾರಾಜ್ ಅವರು ಹೇಳಿದ್ರು, ನಾನು ಕೂಡ 54,000 ಓಟ್ ನೋಡಿದ್ವಿ. ಅವರು ವಿಜಯ್ ಸಿಂಗ್ ಅವರು ಅನೇಕ ಕೆಲಸಗಳು ಮಾಡಿ ಬಹಳ ದಿನ ಹೋರಾಟ ಮಾಡ್ತಾ ಇದ್ರು. ಇದ್ರಿ ಇವತ್ತು ನಾನು ಈ ಬಸವ ಕಲ್ಯಾಣ, ಬಸವಣ್ಣ ಕರ್ಮಭೂಮಿ, ಶರಣ ನಾಡು, ಇವತ್ತು ನಾವೆಲ್ಲ ವಿಚಾರ ಮಾಡಿ ಬುದ್ಧಿಜೀವಿಗಳಿದ್ರಿ. ಇವತ್ತು ಯಾಕಂದ್ರೆ ಬಸವ ಕಲ್ಯಾಣದಿಂದ ನಮ್ಮ ಈ ಚುನಾವಣೆ ಬಹಳ ಬಹುಮತ ಸಿಗಬೇಕಾಗಿದೆ. ಇವತ್ತು ನಾನು ಈಶ್ವರ ಖಂಡ್ರೆ ಅವರು ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡುವಾಗ ಇವತ್ತು ಬಸವ ಕಲ್ಯಾಣ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಹಾಕಿ ಇರ್ಬೋದು, ಔರಾದ್ ಇರ್ಬೋದು, ಹಳದ್ ಇರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಅತಿಯಾದಂತ ಅಮೂಲ್ಯವಾದ ಮತ ಕೊಡಬೇಕು ಅಂತ ನಾವೆಲ್ಲ ನಿರೀಕ್ಷೆ ಇದೆ. ನಾವು ನಿರೀಕ್ಷೆ ಇದೀವಿ ಅಂದ್ರೆ
ನಾವು ಯಾರು ವಲಸೆ ನಿರೀಕ್ಷೆ ಮಾಡ್ತಾ ಇದೀವಿ, ಇವತ್ತು ನೀವು ನಮ್ಮ ಎದುರಿಗೆ ಕೂತಿದ್ರಿ, ನಮ್ಮ ಮತದಾರರು ಮತ ಬಾಂಧವರು ನಮ್ಮ ದೇವತೆ, ನೀವೆಲ್ಲ ಆಶೀರ್ವಾದ ಮಾಡ್ಬೇಕಾಗಿದೆ. ನೀವು ಆಶೀರ್ವಾದ ಮಾಡಿ, ಯಾಕಂದ್ರೆ ಒಂದ್ಸಲ ನೋಡಿ ಎಲ್ಲರಿಗೂ ನೋಡ್ಬೇಕು ವಿಷಯ. ಈಗ ಅವ್ರಿಗೆ ಅವಕಾಶ ಕೊಡಿದ್ರಿ, ಒಂದ್ಸಲ ಸಾಗರ ಅವಕಾಶ ಕೊಡಿ, ನೋಡ ಸಾಗರ ಯಾವ ರೀತಿ ಕೆಲಸ ಮಾಡ್ತಾರ, ಯಾವ ರೀತಿ ನಿಮ್ ಜೊತೆ ಭಾಗಿಯಾಗ್ತಾರ, ಒಂದು ಅವಕಾಶ ಕೊಟ್ಟರೆ ಮಾತ್ರ ನೀವು ನೋಡಕ್ ಸಾಧ್ಯ. ಆದ್ರೆ ದಯಮಾಡಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ನಾವು ನೋಡ್ತಾ ಇದ್ವಿ. ನಾನು ಕೂಡ ನಂದು ಚುನಾವಣೆ ಯುವ ಚುನಾವಣೆ ನಾವು ಮಾಡಿದ್ವಿ. ಇವತ್ತು ಚುನಾವಣೆ ನೋಡಿದಾಗ ಇವತ್ತು ರಾಷ್ಟ್ರ ನಾಯಕರು ಕೂಡ ಯಾವ ಮಟ್ಟಕ್ಕೆ ಬಂದಿದ್ದಾರೆ, ಯಾವ ಮಟ್ಟಕ್ಕೆ ಮಾತನಾಡ್ತಾ ಇದ್ದಾರೆ, ಇವತ್ತು ನನಗಂತೂ ಆಗ್ತಾ ಇಲ್ಲ. ಇವತ್ತು ದೇಶದ ಪ್ರಧಾನಮಂತ್ರಿಜಿಯವರು ಅವ್ರು ಮಾತಾಡ್ತಕ್ಕಂಥ ನೋಡಿದ್ರೆ ನಿಜವಾದ ಒಂದು ಕಡೆ ಏನಪ್ಪ ಇದು ರಾಜಕೀಯ ಯಾವ ಪರಿಸ್ಥಿತಿ ಬಂತು ಇವತ್ತು ನಾವು ನೋಡ್ತಾ ಇದ್ರಿ. ಇವತ್ತು ಅನೇಕ ಮಾಧ್ಯಮ ಮುಖಾಂತರ ಇವತ್ತೊಂಥರ ರಾಷ್ಟ್ರದಲ್ಲಿ ಕೂಡ ಸಾಕಷ್ಟು ಇದಾಗಿದೆ. ಇವತ್ತು ಯಾಕೆ ಅವ್ರಿಗೆ ಇದಾಗ್ತಾ ಇದೆ, ಇಡೀ ದೇಶದಲ್ಲಿ ಎಲ್ಲಿ ಕೂಡ ಬೆಂಬಲ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಪದೇ ಪದೇ ದೇಶದ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಬಹಳಷ್ಟು ಸಮಯದಲ್ಲಿ ಎಲ್ಲೆಲ್ಲಿ ಹಾನಿ ಆಯ್ತು, ಎಲ್ಲಿ ಮಳೆ ಬಂತು, ಎಲ್ಲಿ ಮಳೆ ಬಂತು, ಅವಾಗ ಯಾರು ನೋಡಲಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಯಾರು ನೋಡಲಿಲ್ಲ. ಇವಾಗ ಎಲೆಕ್ಷನ್ ಅಂದ್ರೆ ಈ 4ನೇ ಸಲ ಮತ್ತು 5ನೇ ಸಲ 28ನೇ ತಾರೀಕು ಮತ್ತು 29ನೇ ತಾರೀಕು ಕೂಡ ನಮ್ಮ ರಾಜ್ಯದಲ್ಲಿ ಪ್ರವಾಸ ದೇಶದ ಪ್ರಧಾನಮಂತ್ರಿಗಳು. ಅಂದ್ರೆ ದಯಮಾಡಿ ತಾವು, ಯಾಕಂದ್ರೆ ಈಗ ಒಂದ್ ಕಡೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಸಿದ್ದರಾಮಯ್ಯರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಇದ್ದಾರೆ. ಇವತ್ತು ತಾವು ಯಾರು ಹೇಳ್ತಾ ಇಲ್ಲ ಈ ಚುನಾವಣೆ ಮುಗಿದ ನಂತರ ಇವೆಲ್ಲ ಗ್ಯಾರಂಟಿಗಳು ಹೋಗ್ತವೆ ಅಂತ ಹೇಳಿ, ಯಾವ ಗ್ಯಾರಂಟಿಗಳು ಹೋಗಿಲ್ಲ. ಗ್ಯಾರಂಟಿ ಹೋಗಬೇಕಾಗಿತ್ತು ಅಂದ್ರೆ ನಾವು ಗ್ಯಾರಂಟಿ ಕೊಡ್ತಾ ಇದ್ವಿ ನಮ್ಮ ಪಕ್ಷದಲ್ಲಿ. ಇವತ್ತು ನಿಮ್ಮ ಪರವಾಗಿ, ರೈತರ ಪರವಾಗಿ, ಇವತ್ತು ಮಹಿಳೆಯರ ಪರವಾಗಿ, ಇವತ್ತು ಸಿದ್ದರಾಮಯ್ಯ ಯಾವ ರೀತಿ ಮಾಡಿದ್ರ ಮನೆ ಬೀಗದಲ್ಲಿ ಹೇಳಿದ್ರ ಯಾರು ಕೂಡ ಹಸಿವಿನಿಂದ ಬರಬಾರದು. ಇವತ್ತು 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು, 10 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ರ. ಇವತ್ತು ಅವರ ವಿಚಾರ ಮಾಡಿ ಯಾರೋ ಏನೋ ಹೇಳ್ತಾರ, ನಮ್ಗೆ ಎಲ್ಲೂ ಕೂಡ ನೆಲೆ ಕೊಡಬಾರ್ದು. ಯಾಕಂದ್ರೆ ನಾವು ಕಾಂಗ್ರೆಸ್ ಮಾತು ಜಾಸ್ತಿ ಆಗಿಲ್ಲ. ನಮ್ದೆಲ್ಲ ವರ್ಕರ್ಸ್, ನಮ್ದೆಲ್ಲ ಲೀಡರ್ಸ್. ನಾವು ಏನಾದ್ರೂ ಒಂದು 10 ಕೋಟಿ ಖರ್ಚು ಮಾಡಿದ ಕೆಲಸಗಳಂದ್ರೆ ನಮ್ಮಲ್ಲಿ ಪ್ರಚಾರ ಆಗಲ್ಲ. ಆ ಬಿಜೆಪಿದವರು 1 ಲಕ್ಷ ಖರ್ಚು ಮಾಡಿದ್ರೆ ಲಕ್ಷಾಂತರ ಲಕ್ಷ ಪ್ರಚಾರ ಆಗಲ್ಲ. ಈಗ ನೋಡ್ರಿ, ಆ ಗುಡಿ ನಾವು ಕಳಿಸಿದ್ರು, ಗುಡಿ ಭಾಗ ಒಂದು ಬೇಂಚರ್ ಹಾಕ, ಆ ಬಂದರ ಏನಂತಾರೆ ಬೇಂಚರ್ ನೋಡ್ತಾರೆ, ಆ ಗುಡಿ ನೋಡಲ್ಲ, ಕೆಲಸ ನೋಡಲ್ಲ. ಆ ಗುಡಿ ಏನಿದೆ ಅಂದ್ರೆ ಆ ಗುಡಿ ಕೆಲಸ ಇಲ್ಲ, ಆ ಭಾಗ ಒಂದು ಬೇಂಚರ್, ಆ ಬೇಂಚರ್ ಭಗವಾನ್ ಭೂಮ ಲೋಕಸಭಾ ಸದಸ್ಯ ಈ ರೀತಿ ಆಗ್ತಾ ಇದೆ. ದಯಮಾಡಿ ನಮ್ಮ ಪಕ್ಷದವರು ಕೂಡ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಕೊಡ್ತಕ್ಕಂಥ ಯೋಜನೆಗಳು ಇವತ್ತು ಜನರ ಮಧ್ಯದಲ್ಲಿ ಹೋಗಿ, ಯಾಕಂದ್ರೆ ಸಮಯ ಇದೆ. ಇನ್ನು ನಮ್ಮ ಮುಖ್ಯಮಂತ್ರಿ ಸಚಿವರು ಈಶ್ವರ ಖಂಡ್ರೆಯವರು ಕೂಡ ಮಾತಾಡಬೇಕು. ಇವತ್ತು ದಯಮಾಡಿ ಬಸವ ಕಲ್ಯಾಣ ಹುನ್ನಾಬಾದ್ರು ಅವರ ಬಹಳ ನಿರೀಕ್ಷೆ ಮಂತ್ರಿಗಳು ನಾವೆಲ್ಲರೂ ಜೊತೆ ಕೂಡಿ ಇವತ್ತು ಬಸವ ಕಲ್ಯಾಣಕ್ಕಾಗಿ ಹುನ್ನಾಬಾದ್ರಿಂದಾಗಿ ಹೆಚ್ಚಿನ ಮತಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ಬೇಕು ಅಂತ ನಾನು ಇನ್ನೊಂದ್ಸಲ ನಿಮ್ಗೆಲ್ಲರಿಗೆ ಕಳಕಳಿ ಮಾಡಿ ಕೈ ಕೊಡಿಸಿ ನಾನು 4 ಬಾರಿ ವಿರಾಟ್ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.